ಸಂಸತ್ತಿನ ಸಲಹಾ ಸಮಿತಿಗಳು ಕನ್ಸಲ್ಟೇಟಿವ್ ಕಮಿಟೀಸ್ ಭಾರತೀಯ ಸಂಸತ್ತಿನ ಪ್ರಮುಖ ವ್ಯವಸ್ಥೆಗಳಲ್ಲಿ ಒಂದಾಗಿವೆ. ಇವು ವಿವಿಧ ಕೇಂದ್ರ ಸಚಿವಾಲಯಗಳಿಗೆ ಜೋಡಿಸಲ್ಪಟ್ಟಿರುವ ಸಮಿತಿಗಳಾಗಿವೆ. ಈ ಸಮಿತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಂಸತ್ತಿನ ಸಲಹಾ ಸಮಿತಿ ಎಂದರೇನು? ಸಲಹಾ ಸಮಿತಿಗಳು ಸಂಸದರು ಮತ್ತು ಕೇಂದ್ರ ಸರ್ಕಾರದ ಸಚಿವರ ನಡುವೆ ನೇರ ಸಂವಾದಕ್ಕೆ ವೇದಿಕೆ ಒದಗಿಸುತ್ತವೆ. ರಚನೆ: ಇವುಗಳನ್ನು ಸಂಸದೀಯ ವ್ಯವಹಾರಗಳ ಸಚಿವಾಲಯವು ರಚಿಸುತ್ತದೆ. ಸದಸ್ಯತ್ವ: ಈ ಸಮಿತಿಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಇರುತ್ತಾರೆ. ಸಂಬಂಧಪಟ್ಟ ಸಚಿವಾಲಯದ ಸಚಿವರು ಈ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಸ್ವಭಾವ: ಇವು ಕಡ್ಡಾಯವಾದ ಸಮಿತಿಗಳಲ್ಲ, ಸ್ಟ್ಯಾಚ್ಯೂಟರಿ ಬಾಡೀಸ್ ಅಲ್ಲ. ಸರ್ಕಾರವು ಇವುಗಳ ಸಲಹೆಯನ್ನು ಸ್ವೀಕರಿಸಲೇಬೇಕು ಎಂಬ ನಿಯಮವಿಲ್ಲ. ಅಂದರೆ ಇವುಗಳ ಶಿಫಾರಸುಗಳು ಕೇವಲ ಸಲಹಾತ್ಮಕ ರೂಪದಲ್ಲಿರುತ್ತವೆ. ಸಲಹಾ ಸಮಿತಿಗಳ ಪ್ರಮುಖ ಕಾರ್ಯಗಳು: ಈ ಸಮಿತಿಗಳು ಮುಖ್ಯವಾಗಿ ಸಚಿವಾಲಯದ ಕಾರ್ಯವೈಖರಿಯನ್ನು ಸಂಸದರಿಗೆ ಪರಿಚಯಿಸುವ ಮತ್ತು ನೀತಿಗಳ ಬಗ್ಗೆ ಚರ್ಚಿಸುವ ಕೆಲಸ ಮಾಡುತ್ತವೆ. 1. ಅನೌಪಚಾರಿಕ ಚರ್ಚೆ: ಸಂಸತ್ತಿನ ಅಧಿವೇಶನದಲ್ಲಿ ಸಮಯದ ಅಭಾವವಿರುವುದರಿಂದ ಇಲ್ಲಿ ಸಚಿವರು ಮತ್ತು ಸಂಸದರು ಸಚಿವಾಲಯದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಮತ್ತು ಅನೌಪಚಾರಿಕವಾಗಿ ಚರ್ಚಿಸಬಹುದು. 2. ನೀತಿಗಳ ವಿಮರ್ಶೆ: ಸರ್ಕಾರದ ಹೊಸ ನೀತಿಗಳು, ಕಾರ್ಯಕ್ರಮಗಳು ಮತ್ತು ಅವುಗಳ ಅನುಷ್ಠಾನದ ಬಗ್ಗೆ ಸಂಸದರು ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. 3. ಸಚಿವಾಲಯ ಮತ್ತು ಸಂಸದರ ನಡುವೆ ಕೊಂಡಿ: ಸರ್ಕಾರದ ಆಡಳಿತದ ಬಗ್ಗೆ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡುವುದು ಮತ್ತು ತಳಮಟ್ಟದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದು ಇದರ ಉದ್ದೇಶ. 4. ಪಾರದರ್ಶಕತೆ: ಸಚಿವಾಲಯವು ಹೇಗೆ ಕೆಲಸ ಮಾಡುತ್ತಿದೆ ಎಂಬ ಬಗ್ಗೆ ಸದಸ್ಯರಿಗೆ ವಿವರವಾದ ಮಾಹಿತಿ ನೀಡುವ ಮೂಲಕ ಆಡಳಿತದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಮುಖ ಅಂಶಗಳು: ಈ ಸಮಿತಿಗಳ ಸಭೆಗಳು ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಸಮಯದಲ್ಲಿ ಮತ್ತು ಅಧಿವೇಶನವಿಲ್ಲದ ಸಮಯದಲ್ಲೂ ನಡೆಯುತ್ತವೆ. ಒಬ್ಬ ಸಂಸದ ಗರಿಷ್ಠ ಒಂದು ಸಲಹಾ ಸಮಿತಿಯ ಸದಸ್ಯನಾಗಲು ಅವಕಾಶವಿರುತ್ತದೆ. ಇವು ಸಂಸತ್ತಿನ ಸ್ಥಾಯೀ ಸಮಿತಿಗಳಿಗಿಂತ ಸ್ಟ್ಯಾಂಡಿಂಗ್ ಕಮಿಟೀಸ್ ಭಿನ್ನವಾಗಿವೆ. ಸ್ಥಾಯೀ ಸಮಿತಿಗಳು ಹೆಚ್ಚು ಅಧಿಕಾರ ಹೊಂದಿದ್ದು ಸರ್ಕಾರದ ಖರ್ಚು ವೆಚ್ಚಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತವೆ. ನಿಮಗೆ